ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನೂ ಇಲ್ಲ, ಜಸ್ಟು ಒಂದು ಮೆಟಲ್ ಬಳೆಯಿಂದ ಹೇಗೆ DIY ಮಾಡ್ಬೋದು ಉಲನ್ನ ಹಿಡ್ಕೊಂಡು ಅಂತ ಹೇಳಿ ತೋರಿಸ್ಕೊಡೋಕೆ ಬಂದಿದ್ದೀನಿ. ಇದೇನು ಹೊಸದಲ್ಲ, ಆಲ್ರೆಡಿ ಎಲ್ಲ ಮನೆಗಳಲ್ಲೂ ಇರುತ್ತೆ, ಅಥವಾ ಅಂಗಡಿಯಿಂದ ನೀವು ತರಿಸ್ಕೊಂಡಿರ್ತೀರ, ಅಥವಾ ಯಾರ್ದಾರು ಮನೆಯಲ್ಲಿ ನೀವು ನೋಡಿರುವಂಥದ್ದೇ ನಾನು ಮಾಡ್ತಾ ಇರೋದು. ಡಿಫ್ರೆಂಟಾಗಿ ಏನೂ ಮಾಡ್ತಾಯಿಲ್ಲ. ಹಾಗೆ ಡಿಫ್ರೆಂಟಾಗಿ ಮಾಡ್ತಾಯಿಲ್ಲ ಅಂದರೆ ಮತ್ತು ಯಾಕೆ ವೀಡಿಯೋ ಮಾಡ್ತೀರಾ ಅಂತ ಕೇಳಬಹುದು. ಅಕಸ್ಮಾತ್ ನಾನು ಏನೇ ಒಂದು ಮಾಡಿದರೂ ಯೂಟ್ಯೂಬ್ಗೊಂದು ವೀಡಿಯೋ ಇರಲಿ ಅಂತ ಹೇಳಿ ವೀಡಿಯೋ ಮಾಡೇ ಮಾಡ್ತೀನಿ. ನನಗೆ ಅದು ಇಷ್ಟ ಆಗುತ್ತೆ. ಆ ಥರದ್ದು ಆಲ್ರೆಡಿ ಎಲ್ಲ ನೀವು ನೋಡಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ಈ ರೀತಿ ಆಲ್ರೆಡಿ ಇರ್ಬೋದು ಬಿಡ್ಬೋದು, ಅದೇನು ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ. ಫಸ್ಟ್ ಏನಿದ್ರು ನಾನು ಏನೇ ಮಾಡಿದ್ರು ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಇವಾಗ ಏನಿಲ್ಲ, ಮೆಟಲ್ ಬೆಳೆಗೆ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಕಾಂಬಿನೇಷನ್ ಪ್ರಕಾರ ಹೋದರೆ ಚೆನ್ನಾಗಿರುತ್ತೆ. ಹಾಗೆ ಹೂವಿನ ಹಾರ ಮಾಡಿದ್ದು ಉಲ್ಲನ್ ಉಳಿದಿತ್ತು, ಅದನ್ನು ತೊಗೊಂಡು ಮಾಡ್ತಾ ಇರೋದು. ಜಾಸ್ತಿ ಉಲ್ಲನ್ ಬೇಡ, ಒಂದು 9 ಮೆಟಲ್ ಬಳೆ, ಹಾಗೆ ಈ ರೀತಿ ಉಲ್ಲನ್ ಇದ್ದರೆ ಸಾಕು. ಇವಾಗ ಆ ರೀತಿ ಸರ್ಕಲ್ ಸುತ್ತ ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಸುತ್ತ ಒಂದು ಸರ್ಕಲ್ ಬರೋ ರೀತಿ ಈ ರೀತಿ ನೀಟಾಗಿ ಮಧ್ಯ ಒಂದು ಡಾಟ್ ಬರಬೇಕು. ಆ ರೀತಿ ಒಂದೇ ತಕ್ಕೆ ಸರ್ಕಲ್ ಬರಬೇಕು. ಆ ರೀತಿನ ಈ ರೀತಿ ಸುತ್ತುತ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ನು. ರೆಡ್ ಅಂಡೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಮಾಡ್ತಾ ಇರೋದು. ಉಲ್ಲನ್ ಉಳಿದಿತ್ತು, ಸುಮ್ಮನೆ ಗಂಟಾಗಿ ಹಾಳಾಗಿಬಿಡುತ್ತಲ್ಲ ಅಂತ ಮಾಡ್ತಾಯಿದ್ದೀನಿ. ಮೆಟಲ್ ಬಳೆನೇ ಅಂತ ಅನ್ನೋಲ್ಲ, ಗಾಜಿನ ಬಳೆ ಇದ್ದೆ ಅದರಲ್ಲೂ ಮಾಡಬಹುದು. ಅಕಸ್ಮಾತ್ ಮೇಲಿಂದ ಏನಾದರೂ ಬಿದ್ದರೆ ಒಡೆದೋದ್ರೆ ಮತ್ತು ಹೊಸ್ತಾ ಮಾಡಬೇಕಲ್ಲ, ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತನೋ ಇಡ್ಬೋದು. ಇಲ್ಲ ಸೇಫ್ಟಿಯಾಗಿ ಇಟ್ಟಿರ್ತೀನಿ ಅಂತ ಅಂದರೆ ಗಾಜಿನ ಬಳೆಯಲ್ಲೂ ಮಾಡಬಹುದು. ಬೀಳೋ ಚಾನ್ಸಸ್ ಏನಿರಲ್ಲ. ಮೆಟಲ್ ಬಳೆ ಸುಮ್ಮನೆ ಇತ್ತಲ್ಲ ಅಂತ ಮಾಡಿದ್ದು. ನಾನು ಆಲ್ರೆಡಿ 9 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 9 ಮೆಟಲ್ ಬಳೆಯಲ್ಲಿ ಈ ರೀತಿಯೇ ಸುತ್ತಿ ಅಷ್ಟನ್ನು ಸೇಮ್ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದಕ್ಕೊಂದು ಗಂಟು ಹಾಕಬೇಕು. ಹೇಗೆ ಹಾಕಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾನು ಇವಾಗ ಎಕ್ಸ್ಟ್ರಾ ಇರುತ್ತಲ್ಲ ಉಲ್ಲನ್ನು ಗಂಟು ಹಾಕಿದ್ದು, ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ತೀನಿ. ಹತ್ತಿಗೆ ಕಟ್ ಮಾಡ್ತೀನಿ, ಯಾಕಂದರೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ಬೇಕು. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಒಳ್ಳೆ ಗಮ್ ಇತ್ತು ಅಂದರೆ ಗಮ್ಮನ್ನು ಸಹ ಅಂಟಿಸ್ಬಹುದು. ನಾನು ಯಾವುದೇ ರೀತಿ ಲಾಸ್ಟಲ್ಲಿ ಗಮ್ನ ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಏನು ಗಮ್ ಅವಶ್ಯಕತೆ ಏನೂ ಇರೋದಿಲ್ಲ, ಲಾಸ್ಟಿಗೆ ಮಾತ್ರ ಬೇಕಾಗತ್ತೆ ಅಷ್ಟೇ. ಈ ರೀತಿ ನೀಟಾಗಿ ಕತ್ತರಿಲಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗೋಡೆ ಮೇಲೆ ಅಥವಾ ಆ ಕಡೆ ಡೋರ್ ಆ ಕಡೆ ಸೈಡಲ್ಲಿ ಇದ್ದರೆ ವಾಲ್ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಗಂಟು ಹಾಕ್ಕೊಡೋದನ್ನ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ಮಧ್ಯ 3 ಬ್ಯಾಂಗಲ್ಸ್ ಬರಬೇಕು. ಈ ರೀತಿ ಅದನ್ನು ನೀಟಾಗಿ ಗಂಟು ತುಂಬ ಬಿಗಿಯಾಗಿ ಗಂಟು ಹಾಕ್ಬಾರ್ದು, ಒಂಥರ ಶರ್ಟ್ ಕಂಡಂಗೆ ಆಗ್ಬಿಡ್ತೈತಿ. ಅದಕ್ಕೆ ತುಂಬ ಸ್ವಲ್ಪ ಲೂಸಾಗಿ ಲೈಟಾಗಿ ಹಾಕ್ಕೊಂಡ್ರೆ ಸಾಕು. ಈ ರೀತಿ ಲೈಟಾಗಿ ಈ ರೀತಿ ಹಾಕ್ಕೊಂಡು ಇದನ್ನಷ್ಟೇ ಜಾಸ್ತಿ ಬಿಗಿಯಾಗಿ ಹಾಕಿದ್ದೆ ನಾನು. ಆಮೇಲೆ ನೀಟಾಗಿ ಸ್ವಲ್ಪ ಮತ್ತೆ ಬಿಚ್ಚಿ ನಿಧಾನಕ್ಕೆ ಲೂಸಾಗಿ ಹಾಕ್ಕೊಂಡೆ. ಈ ರೀತಿ ಆದಮೇಲೆ ಇದ್ರ ಕೆಳಗೆ ಮತ್ತೆ 2 ಇರುತ್ತಲ್ಲ, ಇದೆರಡನ್ನು ನೀಟಾಗಿ ಈ ರೀತಿ ಗಂಟನ್ನ ಹಾಕ್ಕೋಬೇಕು. ಇವೆರಡನ್ನು ನೀಟಾಗಿ ಈ ರೀತಿ ಗಂಟನ್ನ ಹಾಕ್ಕೊಂಡು ಮತ್ತು ಇನ್ನೆರಡು ಕೆಳಗೆ ಬರುತ್ತಲ್ಲ, ಅದೆರಡು ಕೆಳಗೆ ಬರಬೇಕಲ್ಲಿ, ಅದನ್ನು ಆ ರೀತಿ ಮತ್ತು ಅದನ್ನು ಸೇಮ್ ಅದೇ ರೀತಿಯೇ ಗಂಟು ಹಾಕ್ಕೊಂಡು ಈ ರೀತಿ ಗಂಟು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಉಳಿಯುತ್ತಷ್ಟೇ. ಇದಷ್ಟನ್ನು ಮತ್ತೆ ಇವಾಗ ಅದಕ್ಕೆ ಜಾಯಿಂಟ್ ಮಾಡಿ ಈ ರೀತಿ ಫಿನಿಶ್ ಆಯಿತು. ಈ ರೀತಿ ಫಿನಿಶ್ ಆದಮೇಲೆ ನಿಮ್ಮ ಹತ್ರ ಯಾವುದು ಒಳ್ಳೆ ಗಮ್ ಇರುತ್ತೆ, ಫೆವಿಕ್ವಿಕ್ ಅಥವಾ ಯಾವುದಾದ್ರೂ ಆಗಿರ್ಬೋದು ಇದ್ದರೆ, ಯಾವುದಾದ್ರೂ ಸರದ್ದಾದ್ರೂ ಮಣಿ ಅಥವಾ ಯಾವುದಾದ್ರೂ ಡ್ರೆಸ್ಸಿನ ಮಣಿ ಏನಾದ್ರು ಇದ್ದರೆ, ವೇಸ್ಟ್ ಇದಕ್ಕೆ ಅಂತಲೇ ದುಡ್ಡು ಕೊಡ್ತಾ ಇರೋದೇನು ಬೇಡ. ಯಾವುದಾದ್ರೂ ಸರದ್ದು ಅಥವಾ ಯಾವುದಾದ್ರೂ ಡ್ರೆಸ್ಸಿಂದು ವೇಸ್ಟ್ ಡ್ರೆಸ್ಸಿಂದು ಆಗಿದ್ದರೆ ಈ ರೀತಿ ಮಧ್ಯ ಒಂದೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು, ಚೆನ್ನಾಗಿ ಕಾಣಿಸುತ್ತೆ ಅದು ಹಾಕಲೇಬೇಕು. ಅಥವಾ ನೀವು ಉಲ್ಲನ್ನೇ ಚಿಕ್ಕಕ್ಕೆ ಮಾಡಿ ಹಾಕಬಹುದು. ಈ ರೀತಿ ಗಮ್ ಹಾಕಿ ಮಧ್ಯೆ ಅಂಟಿಸಿ, ಇದಿಷ್ಟು ಅಂಟಿಸಾದ್ಮೇಲೆ ಕೆಳಗೆ ತುಂಬ ಬೋರಿಂಗ್ ಕಾಣಿಸುತ್ತೆ ಅಂತ ಹೇಳಿ ಒಂದೊಂದು ಕುಚ್ಚ ಮಾಡಿದ್ದೀನಿ. ಅದಕ್ಕೂ ಒಂದು ಸರದ ಮಣಿ ಇತ್ತು, ವೈಟ್ ಕಲರ್ ಮಣಿ. ಅದನ್ನು ಈ ರೀತಿ ಚೆನ್ನಾಗಿ ಕಾಣಿಸ್ಲಿ, ಅದು ಸುಮ್ಮನೆ ಮಣಿ ಅಲ್ಲಿ ವೇಸ್ಟ್ ಆಗುತ್ತೆ ಅಂತ ಅದನ್ನು ಈ ರೀತಿ ಮಧ್ಯ ಹಾಕಿ 3 ವಾಲ್ ಹಾಗೆ ಮಾಡ್ತಾಯಿದ್ದೀನಿ. ಉದ್ದ ಈ ರೀತಿ ಸೂಜಿ ಸಹಾಯದಿಂದ ಮಣಿನ ಹಾಕ್ಕೊಂಡು ಕೆಳಗೊಂದು ಸ್ವಲ್ಪ ಕುಚ್ಚ ಬಿಟ್ಟಿದ್ದೀನಿ. ಹಿಂಗೆ ಉದ್ದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಅಥವಾ ನೀವು ಕೆಳಗೂ ಅದೇ ಬಳೆನೇ ಇದ್ದರೆ ಬಳೆನೂ ಯೂಸ್ ಮಾಡಬಹುದು, ಚೆನ್ನಾಗಿ ಕಾಣಿಸುತ್ತೆ.
ನಾನು ಬಳೆ ಇರಲಿಲ್ಲ ಅಷ್ಟೇ ಸದ್ಯಕ್ಕಿದ್ದಿದ್ದು ಸಿಕ್ಕಿದ್ದು ಕರೆಕ್ಟಾಗಿ 10 ಸಿಕ್ಕಿತ್ತಷ್ಟೇ. 9ನ ಯೂಸ್ ಮಾಡಿದ್ದೀನಿ. ಇನ್ನೊಂದರಲ್ಲಿ ಏನು ಮಾಡಲಿ, ಅದಕ್ಕೆ ಹಾಗೆ ಬಿಟ್ಟು ಈ ರೀತಿ ಉದ್ದ ನೀಟಾಗಿ ನೋಡ್ತಾ ಇರ್ಬೋದು ನೀವು ರೆಡಿ ಮಾಡಿದ್ದೀನಿ. ಈ ರೀತಿ ರೆಡಿ ಆಯಿತು. ಇಷ್ಟ ಆಗಿದೆ ಅನ್ಕೋತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಮ್ಮ ಮನೆ ಗೋಡೆಗಿದು.